ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನಿತಾ ಪ್ರಕಾಶ್ ಮಾತಾಡ್ತಾ ಇರೋದು. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರಕೃತಿ ನಮ್ಮ ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಪ್ರಕೃತಿ ನಮಗೆ ಎಲ್ಲದನ್ನು ಕೊಡ್ತಾ ಇದೆ. ಏನೇನು ಸವಲತ್ತು ಬೇಕು, ಸೌಲಭ್ಯ ಬೇಕು ಎಲ್ಲದನ್ನು ನಮಗೆ ಕೊಡ್ತಾ ಇದೆ. ಬಟ್ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಕಾಫಿ ಬೇಕು ಅಂತ ಅಂದ್ಕೊಳ್ಳಿ, ಕಾಫಿನೋ ಟೀನೋ ಏನೋ ಬೇಕು ಅಂತ ಅಂದ್ಕೊಂಡ್ರೆ ನಾನು ಇಲ್ಲೇ ಕೂತ್ಕೊಂಡು ನನಗೆ ಕಾಫಿ ಟೀ ಬೇಕು ಅಂತ ಹೇಳಿದ್ರೆ ನನಗೆ ಸಿಗೋದಿಲ್ಲ. ನಾನು ಇಲ್ಲಿಂದ ಎದ್ದು ಹೋಗಬೇಕು, ಕಾಫಿಗೆ ಏನು ಬೇಕು, ಹಾಲು ಬೇಕು, ಸಕ್ಕರೆ ಬೇಕು, ನೀರು ಬೇಕು, ಕಾಫಿ ಪುಡಿ ಬೇಕು, ಅದೆಲ್ಲದನ್ನು ನಾನು ಹಾಕಿ ರೆಡಿ ಮಾಡಿದ್ರೇ ನನಗೆ ಕಾಫಿ ಸಿಗೋದು. ಸೊ ಪ್ರಕೃತಿ ನಮಗೆ ಎಲ್ಲದನ್ನು ಕೊಟ್ಟಿರುತ್ತೆ. ನಾವು ಎದ್ದೋಗ್ಬಿಟ್ಟು ಕಾಯಕವೇ ಕೈಲಾಸ ಅನ್ನೋ ಥರ ನಾವು ಹಾರ್ಡ್ ವರ್ಕ್ ಮಾಡಿದರೆ, ಕೆಲಸ ಮಾಡಿದರೆ ಮಾತ್ರ ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡೋದಕ್ಕಾಗೋದು. ಬೇಡಪ್ಪ ನನಗೆ ಈ ತಿಂಗಳಲ್ಲಿ ನನಗೊಂದು ಕೋಟಿ ದುಡ್ಡು ಬೇಕು, ನಾನು ತುಂಬ ಲಕ್ಸುರಿಯಾಗಿ ಜೀವನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ತಕ್ಕನಾಗಿ ನಾವು ದುಡಿಮೆ ಮಾಡಬೇಕು, ಅದಕ್ಕೆ ತಕ್ಕನಾಗಿ ನಾವು ಕೆಲಸ ಮಾಡಬೇಕು. ಈಗ ನಂಗೆ ಇವತ್ತೊಂದು 10,000 ಬೇಕಪ್ಪ ಅಂತ ಹೇಳಿದರೆ ನಾನು ಇಲ್ಲೇ ಕೂತ್ಕೊಂಡು ನನಗೆ ದುಡಿಮೆ ಆಗೋದಿಲ್ಲ. ನಾನು ಹೋಗಬೇಕು ಹೊರಗಡೆ, ಪ್ರಕೃತಿ ಏನು ಕೊಟ್ಟಿರುತ್ತೆ ಅದರಲ್ಲಿ ನಾವು ಜೀವನ ಮಾಡಿದರೆ, ಕೆಲಸ ಮಾಡಿದರೆ ಮಾತ್ರ ನಮ್ಮ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಈಗ ನನಗೆ ಆರೋಗ್ಯ ಬೇಕಪ್ಪ, ಆರೋಗ್ಯ ಬೇಕು ಅಂತ ಹೇಳಿದರೆ ನನಗೆ ಏನು ಬೇಕು, ಏನು ಬೇಡ, ಯಾವ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ನಾನು ಫಸ್ಟ್ ತಿಳ್ಕೊಂಡಿರಬೇಕು. ನಾನು ದಪ್ಪ ಇದ್ದೀನಪ್ಪ, ಸಣ್ಣ ಆಗಬೇಕು, ಸಣ್ಣ ಇದ್ದೀನಪ್ಪ, ನಾನು ದಪ್ಪ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ತಕ್ಕನಾಗಿ ನಾವೇನು ಮಾಡಬೇಕು, ಏನು ಮಾರ್ಗನ ನಾವು ಕಂಡಿಡ್ಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಆ ಮಾರ್ಗನ ನಾವು ಅನುಸರಿಸಿದ್ರೆ ಖಂಡಿತ ಯಶಸ್ಸು ಹಾಗೇ ಆಗುತ್ತೆ. ನಾವು ಏನೇ ಸಾಧನೆ ಬಾರದು, ಎದ್ದೇಳಬೇಕು, ಎದ್ಬಿಟ್ಟು ಹೊರಗಡೆ ಪ್ರಪಂಚನ ನೋಡಬೇಕು, ಜನ ಹೇಗಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು. ನಾವು ಅವ್ರ ಬಗ್ಗೆನೇ ಒಬ್ಬರು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ಅದಕ್ಕೆ ತಕ್ಕನಾಗಿ ಎಫರ್ಟ್ ಹಾಕಿ, ನಥಿಂಗ್ ಇಂಪಾಸಿಬಲ್, ಯಾವುದೂ ಇಂಪಾಸಿಬಲ್ ಅನ್ನೋದೇ ಇಲ್ಲ. ಎಲ್ಲದನ್ನು ಪ್ರಕೃತಿ ಕೊಟ್ಟಿದೆ, ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು. ಆ ಥರ ಯುಟಿಲೈಸ್ ನಾವು ಮಾಡಿಕೊಂಡು ಎದ್ದು ಎಫರ್ಟ್ ಹಾಕಿ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ದರೆ ಅದೇ ಕರ್ಮ ಮಾರ್ಗ. ದೇವ್ರಿಗೆ ಗೊತ್ತಿರುತ್ತೆ, ಕೊಟ್ಟೇ ಕೊಡ್ತಾನೆ. ಸೊ ನಾವು ಯಾವುದೇ ಪ್ರತಿಫಲಾಕ್ಷೆಲೆ ಇಟ್ಕೊಳ್ಬೇಕು, ಬಟ್ ಎಷ್ಟು ಇಟ್ಕೊಂಡಿರಬೇಕು, ನಮ್ಮ ಫಲ ಏನು ದೇವ್ರು ಕೊಡ್ತಾನೆ ಅನ್ನೋದನ್ನು ನಾವು ಥಿಂಕ್ ಮಾಡ್ದಲೇ ನಮ್ಮ ಕಾಯಕವೇ ಕೈಲಾಸ ಏನು ಅನ್ನೋದನ್ನು ನಾವು ಮಾಡ್ಕೊಳ್ತಾ ಹೋದರೆ ಅದೇ ನಮ್ಮ ಕರ್ಮ ಮಾರ್ಗವಾಗಿರುತ್ತೆ.